Today we will discuss about the second chapter of macroeconomics, that is national income accounting. For any topic we need to know about the meaning of the topic first. ಈ ಚಾಪ್ಟರ್ ಇದೆ ಅಂತ ನ್ಯಾಷನಲ್ ಇನ್ಕಮ್ ಈ ಅಕೌಂಟಿಂಗ್ ಅಂತ ಚಾಪ್ಟರ್ ಇದೆ ಅಂತಂದರೆ ಫಸ್ಟ್ ಆಫ್ ಆಲ್ ವಿ ನೀಡ್ ಟು ನೋ ಅಬೌಟ್ ದಿ ಮೀನಿಂಗ್ ಆಫ್ ನ್ಯಾಷನಲ್ ಇನ್ಕಮ್. ಅಕೌಂಟಿಂಗ್ ಮೀನ್ಸ್ ಕ್ಯಾಲ್ಕುಲೇಷನ್. ಐ ಮೀನ್ ವಿ ನೀಡ್ ಟು ನೋ ಅಬೌಟ್ ದಿ ಕ್ಯಾಲ್ಕುಲೇಷನ್ ಆಫ್ ನ್ಯಾಷನಲ್ ಇನ್ಕಮ್. ನ್ಯಾಷನಲ್ ಇನ್ಕಮನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅನ್ನೋದನ್ನು ಸ್ಟಡಿ ಮಾಡಬೇಕಾಗಿರೋದು. ವೈಲ್ ಕಮಿಂಗ್ ಟು ದಿ ಮೀನಿಂಗ್ ಆಫ್ ನ್ಯಾಷನಲ್ ಇನ್ಕಮ್, ನ್ಯಾಷನಲ್ ಇನ್ಕಮ್ is the total money value, total money value of goods and services produced. ಮನಿ ವ್ಯಾಲ್ಯೂ ಯಾವುದ್ರದ್ದು ಅಂತಂದರೆ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಪ್ರೊಡ್ಯೂಸ್ಡ್ ಇನ್ ಎ ಕಂಟ್ರಿ ಇನ್ ಎ ಇಯರ್. ಟೈಮ್ ಪೀರಿಯಡ್ ಯಾವಾಗ? ಇನ್ ಎ ಕಂಟ್ರಿ ಇನ್ ಎ ಇಯರ್. ನ್ಯಾಷನಲ್ ಇನ್ಕಮನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ಇಫ್ ವಿ ವಾಂಟ್ ಟು ಅನಲೈಸ್ ಆ್ಯಂಡ್ ಕ್ಯಾಲ್ಕುಲೇಟ್ ನ್ಯಾಷನಲ್ ಇನ್ಕಮ್, we need to focus on some concepts which are to be considered while calculating national income. ಯಾವುದ್ಯಾವುದದು ಟಾಪಿಕ್ಸು ಅಂತಂದರೆ ದೇ ಆರ್ ಕಾಲ್ಡ್ ಕಾನ್ಸೆಪ್ಟ್ಸ್, ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ national income or basic concepts of macroeconomics. They are all to be considered while calculating national income. Therefore, they are called basic concepts. What are those? First one, consumption goods. Consumption goods ಅಂದ್ರೇನು? The goods which are used for the consumption purposes. ಅಷ್ಟೇ ಆನ್ಸರು. The goods which are used for the consumption purposes. The goods which are bought for fulfilling our needs. I mean for consumption purposes. That is all. ಗೊತ್ತಾಯ್ತಾ? ಅಷ್ಟೇ ಆನ್ಸರು. The consumption goods are the goods which are used for consumption purposes. For example, ಯಾವುದು? ಫುಡ್ಡು. It is for consumption. Clothes. They are all the goods which are used for the consumption, for our own use, to fulfill our needs, to fulfill our wants. ಇವನ್ನ ಏನಂತ ಕರಿತೀವಿ? ಕನ್ಸಂಪ್ಷನ್ ಗೂಡ್ಸ್ ಅಂತ ಕರಿತೀವಿ. ಎಸ್, ನೆಕ್ಸ್ಟ್ ಕ್ಯಾಪಿಟಲ್ ಗೂಡ್ಸ್. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಕ್ಯಾಪಿಟಲ್ ಗೂಡ್ಸ್. ದೀಸ್ ಗೂಡ್ಸ್ ಆರ್ ದ ಗೂಡ್ಸ್ ವಿಚ್ ಆರ್ ಯೂಸ್ಡ್ ಫಾರ್ ದಿ ಪ್ರೊಡಕ್ಷನ್ ಆ್ಯಕ್ಟಿವಿಟಿ. ಕನ್ಸಂಪ್ಷನ್ ಗೂಡ್ಸು ದ ಗೂಡ್ಸ್ ವಿಚ್ ಆರ್ ಯೂಸ್ಡ್ ಫಾರ್ ದಿ ಕನ್ಸಂಪ್ಷನ್, ಬಟ್ ಕ್ಯಾಪಿಟಲ್ ಗೂಡ್ಸ್ ಆರ್ ದ ಗೂಡ್ಸ್ ವಿಚ್ ಆರ್ ಯೂಸ್ಡ್ ಫಾರ್ ಕ್ಯಾಪಿಟಲ್. ಐ ಮೀನ್ ಯೂಸ್ಡ್ ಫಾರ್ ದಿ ಪ್ರೊಡಕ್ಷನ್. ಅಂಡರ್ಸ್ಟುಡ್? ದೇ ಆರ್ ಯೂಸ್ಡ್ ಫಾರ್ ದಿ ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಐ ಮೀನ್ ಪ್ರೊಡ್ಯೂಸರ್ ಯೂಸಸ್ ದೀಸ್ ಗೂಡ್ಸ್. ಅದಾದ ಯಾವ್ಯಾವುದು ಇರ್ಬೋದು? ಮೆಷಿನರೀಸ್, ಟೂಲ್ಸ್, equipments. These are all used by producer. They are not used by consumer. They are used by producer. Therefore, they are capital goods. Question ಕೇಳ್ತಾರೆ, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಕನ್ಸಂಪ್ಷನ್ ಗೂಡ್ಸ್ ಆ್ಯಂಡ್ ಕ್ಯಾಪಿಟಲ್ ಗೂಡ್ಸ್? 2 ಮಾರ್ಕ್ಸಿಗಿದು. ಗೊತ್ತಾಯ್ತಾ? ಈ ಥರ ಇರುತ್ತೆ ಕ್ವಶನ್ ಬ್ಯಾಂಕಲ್ಲಿ. ಕನ್ಸಂಪ್ಷನ್ ಗೂಡ್ಸ್ ಆ್ಯಂಡ್ ಕ್ಯಾಪಿಟಲ್ ಗೂಡ್ಸ್, ದ ಡಿಫರೆನ್ಸ್ ಬಿಟ್ವೀನ್ ಕನ್ಸಂಪ್ಷನ್ ಗೂಡ್ಸ್ ಆ್ಯಂಡ್ ಕ್ಯಾಪಿಟಲ್ ಗೂಡ್ಸ್, ಡಿಫರೆನ್ಸನ್ನು 2 ಮಾರ್ಕ್ಸಿಗೆ ಕೇಳ್ತಾರೆ. ನೆಕ್ಸ್ಟು ಇಂಟರ್ಮೀಡಿಯೇಟ್ ಗೂಡ್ಸ್. Intermediate goods are the goods which are used for the production of some other goods. ಅಂದರೆ ಇಂಟರ್ಮೀಡಿಯೇಟ್ ಅಂತಂದರೆ ಸಿಂಪಲ್ಲು, ದೇ ಆರ್ ಲೈಕ್ ರಾ ಮೆಟೀರಿಯಲ್ಸ್. ಐ ಮೀನ್ the goods which are used as raw materials are called intermediate goods. ಯಾವ ಗೂಡ್ಸ್ಗಳನ್ನು ನಾವು ರಾ ಮೆಟೀರಿಯಲ್ಸ್ ಆಗಿ ಯೂಸ್ ಮಾಡ್ತೀವಿ ಅವನ್ನೆಲ್ಲ ಇಂಟರ್ಮೀಡಿಯೇಟ್ ಗೂಡ್ಸ್ ಅಂತ ಕರೀತಾರೆ. ಇಂಟರ್ಮೀಡಿಯೇಟ್ ಗೂಡ್ಸ್ ಆರ್ ದ ಗೂಡ್ಸ್ ವಿಚ್ ಆರ್ ಯೂಸ್ಡ್ ಫಾರ್ ದಿ
production of some other goods. For example, ನೋಡಿ, if we take an example of sugar, for restaurant, for a hotel ಗೆ sugar is intermediate goods because it will be used as raw material to produce a tea or coffee or badam milk. These goods are used as inputs for the production activity. That's all. Next, we will discuss about the final goods. Final goods. For any concept, for any point, ಯಾವುದೇ ಕಾನ್ಸೆಪ್ಟಿಗೆ sometimes we need to focus the point itself to understand the meaning. ಗೊತ್ತಾಯ್ತಾ? Final. There is a point that is final. Final goods are the goods which are used for final use. ಫೈನಲಿ ಯೂಸ್ ಆಗೋದು, ಮತ್ತು ಆ ಗೂಡ್ಸಿಂದ ಯಾವ ಗೂಡ್ಸ್ನು ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ. ಸಮ್ ಅದರ್ ಗೂಡ್ಸ್ ಕೆನಾಟ್ ಬಿ ಪ್ರೊಡ್ಯೂಸ್ಡ್ ಬೈ ಸಮ್ ಗೂಡ್ಸ್. ದೇ ಆರ್ ಆಲ್ finally completed in the process of production. That is the meaning. Final goods are the goods which are used for final use. The goods which are used for final use. For example, TV, refrigerator, washing machine. For example of food, that is tea, coffee. These are all final goods. These goods cannot be helpful for the production of other goods. They are finally completed in the production process. They are called final goods. Consumption goods, capital goods, intermediate goods and final goods. Understood? These are all the different concepts of commodities, goods, which are to be considered while calculating national income. Then stock and flow. Stock and flow. 2 marks ಕೇಳ್ತಾರೆ. It is asked for 2 marks. It is a 2 marks question. Write the difference between stock and flow. Stock is defined at particular period. Flow is defined at over a period of time. ನಾನೀಗ just I focused on the time period to understand the stock and flow. I mean, stock is the quantity of goods and services. Stock is the quantity of goods and services. For example, ಈಗ ಡೆಫಿನೆಟ್ಲಿ ಇಟ್ ಈಸ್ ಹೆಲ್ಪ್ಫುಲ್ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್. ಸುಮ್ಮನೆ ನಾವು ಟೈಮ್ ಪೀರಿಯಡು, ಇದು ಪರ್ಟಿಕ್ಯುಲರ್ ಪೀರಿಯಡ್, ಇದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂತ ಹೇಳಿದ ತಕ್ಷಣ ಅರ್ಥ ಆಗಲ್ಲ. ಫಾರ್ ಎಕ್ಸಾಂಪಲ್, ಫುಡ್ ಗ್ರೈನ್ಸ್ ಸ್ಟಾಕ್, ಅದರಲ್ಲಿ ಯಾವುದು? wheat. For 1 year, wheat can be stored. It is an example. 500 quintal ಅಂತ ಅಂದ್ಕೊಳ್ಳೋಣ. 500 quintal of wheat is stored in a godown for 1 year. That is, 1 year is particular period. ಪರ್ಟಿಕ್ಯುಲರ್ ಪೀರಿಯಡಲ್ಲಿ 500 ಕ್ವಿಂಟಲ್ಸ್ನ ಮಾತ್ರ ಸ್ಟೋರ್ ಮಾಡಿಟ್ಟಿದ್ದಾರೆ. ಗೊತ್ತಾಯ್ತಾ? ಅದು ಸ್ಟಾಕ್. ಅದು ಫ್ಲೋ ಅಂದರೆ ಈ 500 ಕ್ವಿಂಟಲ್ಸ್ ಏನಿದೆ ಇದಕ್ಕೆ ನೆಕ್ಸ್ಟ್ ಇಯರು 100 ಕ್ವಿಂಟಲ್ಸ್ ಆ್ಯಡ್ ಮಾಡ್ಬೋದು. ಅದರ ನೆಕ್ಸ್ಟ್ ಇಯರಿಗೆ 100 ಕ್ವಿಂಟಲ್ಸ್ನ ಆ್ಯಡ್ ಮಾಡ್ಬೋದು. 600 ಕ್ವಿಂಟಲ್ ಆಗುತ್ತೆ. ನೆಕ್ಸ್ಟು 700 ಕ್ವಿಂಟಲ್ ಆಗುತ್ತೆ. ಐ ಮೀನ್ ನೋಡಿ, ಫ್ಲೋ ಈಸ್ ದ ಕ್ವಾಂಟಿಟಿ which is added to the stock over a period of time. Over a period of time, I mean interval of time. Interval ಅಂದರೆ time to time. Time to time, over a period of time, quantity of goods is added. Quantity is added to the stock. That is called flow. ಈಗ ಫಾರ್ ಎಕ್ಸಾಂಪಲ್ ಹೆಂಗೆ ಅಂದರೆ, ಬುಕ್ಕಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. one half tank water is there for 1 day.
ಒಂದು ದಿನಕ್ಕೆ ಆಫ್ ಇರುತ್ತೆ. ನಾಳೆಗೆ ಇಷ್ಟು ಆ್ಯಡ್ ಆಗುತ್ತೆ. ಫಾರ್ ದ ನೆಕ್ಸ್ಟ್ ಡೇ ಇಟ್ ಈಸ್ ಆ್ಯಡೆಡ್. ಫಾರ್ ದ ನೆಕ್ಸ್ಟ್ ಡೇ ಅಗೈನ್ ಕ್ಯಾನ್ ಬಿ ಆ್ಯಡೆಡ್. ದೀಸ್ ಇಂಟರ್ವಲ್ ಆಫ್ ಡೇ ಟು ಡೇ, ಈ ಡೇ ಟು ಡೇ ಆ್ಯಡ್ ಆಗಿರೋದೇನಿದೆಯಲ್ಲ, ದಿಸ್ ಈಸ್ ಕಾಲ್ಡ್ ಫ್ಲೋ. ಮೊದಲಿತ್ತಲ್ಲ ಫಾರ್ ಒನ್ ಡೇ, ದಟ್ ಈಸ್ ಸ್ಟಾಕ್. I mean stock is a particular quantity which is stored at particular period of time. Flow is a quantity which is added to the stock over a period of time. ಇಷ್ಟೇ ಡಿಫರೆನ್ಸ್ ಎರಡಕ್ಕೂ ಆಯಿತಾ. ಫಾರ್ ಎಕ್ಸಾಂಪಲ್ ಬಂದಾಗ ಫುಡ್ ಗ್ರೈನ್ ಸ್ಟಾಕ್, ಇಟ್ ಇಸ್ ಅ ಸ್ಟಾಕ್. ಬ್ಯಾಂಕ್ ಡೆಪಾಸಿಟ್ ಇಟ್ ಇಸ್ ಅ ಸ್ಟಾಕ್, ಬ್ಯಾಂಕ್ ಡೆಪಾಸಿಟ್. ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್, foreign exchange reserve, foreign exchange reserve, it is a stock. Understood? These are all these stock concepts. While coming to flow concept, we can give the examples of export, import, national income. It is a flow concept because it is keep on going to add from time to time period, that is over a period of time. These are all the concepts of flow. These are all the concepts of flow. Some other examples are there for stock, that is capital and inventories. ಇನ್ವೆಂಟ್ರೀಸ್ ಅಂದ್ರೇ ಅನ್ಸೋಲ್ಡ್ ಸ್ಟಾಕ್, ಸೇಲ್ ಆಗದೆ ಉಳಿಯೋ ಸ್ಟಾಕ್ ಏನಿದೆಯಲ್ಲ, ದಟ್ ಈಸ್ ಕಾಲ್ಡ್ ಇನ್ವೆಂಟ್ರೀಸ್ ಇನ್ ಎ ಫರ್ಮ್. ಆಯಿತಾ. ದೀಸ್ ಆರ್ ಆಲ್ ದಿ ಸ್ಟಾಕ್ ಕಾನ್ಸೆಪ್ಟ್ಸ್. ವೈಲ್ ಕಮಿಂಗ್ ಟು ಫ್ಲೋ, ಎಕ್ಸ್ಪೆಂಡಿಚರ್, ಸೇವಿಂಗ್, these are all the flow concept. This is the difference between stock and flow. Stock is in simple is a constant concept. Flow is a variable concept, changing concept. Next, last basic concept of macroeconomics, that is depreciation. ಡಿಪ್ರಿಸಿಯೇಷನ್ ಅಂದರೆ ಮೀನಿಂಗ್ ಏನಂತ ಹೇಳ್ತಾರೆ ಅಂದರೆ, ಒಂದು ಮಾರ್ಕ್ಸಿಗೆ ಕೇಳ್ತಾರೆ, ವಾಟ್ ಯು ಮೀನ್ ಬೈ ಡಿಪ್ರಿಸಿಯೇಷನ್? ಡಿಪ್ರಿಸಿಯೇಷನ್ ಈಸ್ ದ ಡಿಡಕ್ಷನ್ ವಿಚ್ ಈಸ್ ಮೇಡ್ ಫ್ರಮ್ ಗ್ರಾಸ್ ಇನ್ವೆಸ್ಟ್ಮೆಂಟಿಂದ ಡಿಡಕ್ಷನ್ ಆಗಿರೋದು. ಯಾಕೆ? ಟು ಅಕಮಡೇಟ್ ವೇರ್ ಆ್ಯಂಡ್ ಟೇರ್ ಆಫ್ ಕ್ಯಾಪಿಟಲ್. ವೇರ್ ಆ್ಯಂಡ್ ಟೇರ್ ಆಫ್ ಕ್ಯಾಪಿಟಲ್ ಅಂದರೆ ರಿಪೇರಿಂಗ್ ಕಾಸ್ಟ್ಸ್ ಅಂತ ಅರ್ಥ. ಈಗ ಯಾವುದೇ ಒಂದು ಮೆಷಿನರಿ ತೊಗೊಂಬಂದರೆ, ಒಂದು ಇನ್ವೆಸ್ಟ್ ಮಾಡಿ ತೊಗೊಂಬಂದರೆ, ಆ ಮೆಷಿನರೀಸು ರಿಪೇರಿಗೆ ಬರ್ಬೋದಲ್ಲ. ಅಂದರೆ ಅದರ ಸರ್ವಿಸ್ 1 ಇಯರ್, ಫಾರ್ ಎಕ್ಸಾಂಪಲ್ 1 ಇಯರ್ ಸರ್ವಿಸ್ ಆಯಿತು ಅಂದರೆ ಅದರ ವ್ಯಾಲ್ಯೂ ಡಿಕ್ಲೈನ್ ಆಗುತ್ತೆ. ಯಾಕೆ ಅಂದರೆ ಅದರ ಕೆಪ್ಯಾಸಿಟಿ ಮೊದಲನೇ ದಿನ ಮಾಡಿದಾಗಿಂತ ಲಾಸ್ಟ್ ಡೇಗೆ ಡಿಫರೆನ್ಸ್ ಇರುತ್ತೆ. ದಟ್ ಈಸ್ ದ ವ್ಯಾಲ್ಯೂ ಹ್ಯಾಸ್ ಬಿನ್ ಡಿಕ್ಲೈನ್ಡ್. ಇನ್ ದ ಗ್ರಾಸ್ ಇನ್ವೆಸ್ಟ್ಮೆಂಟ್ ವಿ ನೀಡ್ ಟು ಡಿಡಕ್ಟ್ ಇಟ್. ಡಿಡಕ್ಷನ್ ವಿಚ್ ಈಸ್ ಮೇಡ್, ಡಿಡಕ್ಷನ್ ವಿಚ್ ಈಸ್ ಮೇಡ್ ಫ್ರಮ್ ಯಾವುದರಿಂದ? ಗ್ರಾಸ್ ಇನ್ವೆಸ್ಟ್ಮೆಂಟಿಂದ. ಫ್ರಮ್ ಗ್ರಾಸ್ ಇನ್ವೆಸ್ಟ್ಮೆಂಟ್ ಫಾರ್ ಏನಕ್ಕೆ? ಫಾರ್ ಅಕಮಡೇಟಿಂಗ್ ವೇರ್ ಆ್ಯಂಡ್ ಟೇರ್ ಆಫ್ ಕ್ಯಾಪಿಟಲ್ ವೇರ್ ಆ್ಯಂಡ್ ಟೇರ್. ಗೊತ್ತಾಯ್ತಾ? ಇದನ್ನು ನಾವೇನಂತ ಕರಿತೀವಿ? ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಅಷ್ಟೇ. ನಿಮಗೆ ಅಕೌಂಟೆನ್ಸಿಯಲ್ಲಿ ಇನ್ ಡೀಪಾಗಿರುತ್ತೆ, ಇಷ್ಟು ಮೀನಿಂಗ್ ಮಾತ್ರ ಕೇಳ್ತಾರೆ. ನ್ಯಾಷನಲ್ ಇನ್ಕಮಲ್ಲಿ ಇಟ್ ಈಸ್ ದ ಡಿಡಕ್ಷನ್ ಮೇಡ್ ಫ್ರಮ್ ದಿ ಗ್ರಾಸ್ ಇನ್ವೆಸ್ಟ್ಮೆಂಟ್ ಟು ಅಕಮಡೇಟ್ ವೇರ್ ಆ್ಯಂಡ್ ಟೇರ್ ಆಫ್ ಕ್ಯಾಪಿಟಲ್. ಇನ್ ಸಿಂಪಲ್ ಮ್ಯಾನರ್ ಹೇಳಬೇಕು ಅಂತಂದರೆ ಇಟ್ ಈಸ್ ಅ ರಿಪೇರಿಂಗ್ ಕಾಸ್ಟ್ ಆಫ್ ಕ್ಯಾಪಿಟಲ್. ದಟ್ಸ್ ಆಲ್. ಅಂಡರ್ಸ್ಟುಡ್? ದಿಸ್ ಈಸ್ ಕಾಲ್ಡ್ ಡಿಪ್ರಿಸಿಯೇಷನ್. This is called depreciation, which is asked for 1 marks. Clear? These are all the basic concepts of national income.